ಕೃಷ್ಣದೇವರಾಯ ಪ್ರಶಸ್ತಿ ಪ್ರದಾನ ಗಂಗಾವತಿ. ಶ್ರೀ ಚನ್ನಬಸವಸ್ವಾಮಿ ಪ್ರಕಾಶನ ಗಂಗಾವತಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಗಂಗಾವತಿ ವಿಶ್ವರತ್ನ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಹೊಸಳ್ಳಿ ಇವರ ನೇತೃತ್ವದಲ್ಲಿ ರವಿವಾರದಂದು ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ರಾಜ್ಯಮಟ್ಟದ ಶ್ರೀ ಕೃಷ್ಣದೇವರಾಯ ಪ್ರಶಸ್ತಿ ಪ್ರದಾನ, ರಾಜ್ಯಮಟ್ಟದ ಶ್ರೀ ನವಲಿ ವೇದ ವ್ಯಾಸ ರಾವ ಮಹಿಳಾ ಕವನ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣೆ ಜರುಗಿತು. ಸಮಾರಂಭದ ಉದ್ಘಾಟನೆಯನ್ನು ರಾಜಮಾತೆ ಶ್ರೀಮತಿ ಲಲಿತಾ ರಾಣಿ ಶ್ರೀರಂಗದೇವರಾಯಲು, ಮುಖಂಡ ವಿರೂಪಾಕ್ಷಪ್ಪ ಸಿಂಗನಾಳ, ತಿಪ್ಪೇರುದ್ರಸ್ವಾಮಿ ಕಾಸಪ್ಪ, ಅಧ್ಯಕ್ಷ ರುದ್ರಪ್ಪ, ಇತರೆ ಮುಖಂಡರ ನೇತೃತ್ವದಲ್ಲಿ ಹಾಗೂ ಶ್ರೀ ರೇವಣಸಿದ್ದಯ್ಯ ಸ್ವಾಮಿ ಸಾನ್ನಿಧ್ಯದಲ್ಲಿ ಜರುಗಿತು. ಸಂದರ್ಭದಲ್ಲಿ ರಾಜಮಾತೆ ಲಲಿತಾ ರಾಣಿ ಮಾತನಾಡಿ, ಪರಶುರಾಮ್ ನೇತೃತ್ವದ ತಂಡದವರು ಕಳೆದ 25 ವರ್ಷಗಳಿಂದ ಹಲವು ಸಂಘಟನೆಗಳ ಮೂಲಕ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬರುತ್ತಿರುವುದು ಸಾಮಾನ್ಯವಾದ ಕಾರ್ಯವಲ್ಲ. ಇಂತಹ ಅತ್ಯುತ್ತಮ ಕಾರ್ಯಕ್ರಮಗಳಿಗೆ ಸರ್ವರು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಕನ್ನಡ ಸಾಹಿತ್ಯ ಭವನದ ಕುರಿತಂತೆ ವಿರೂಪಾಕ್ಷಪ್ಪ ಸಿಂಗನಾಳ ಮಾತನಾಡಿ, ಕಸಪಾ ಭವನ ಇದ್ದೂ ಇಲ್ಲದಂತಾಗಿದೆ. ಭವನದ ಸ್ವಚ್ಛತೆಗೆ ಹಾಗೂ ಧ್ವನಿ ಮರುಪ್ರಸಾರವಾಗದಂತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಸದಸ್ಯರು ಗಮನ ಹರಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ 32 ಅಧಿಕ ಸಾಧಕರನ್ನು ರಾಜ್ಯಮಟ್ಟದ ಶ್ರೀ ಕೃಷ್ಣದೇವರಾಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ರಾಜ್ಯಮಟ್ಟದ ಮಹಿಳಾ ಕವನ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ನಶಿಸಿ ಹೋಗುವಂತಹ ಕಾಲ ಆಗಿದೆ. ಯಾಕಂದ್ರೆ ಕೇವಲ ಡಿಜಿಟಲ್ ಮಾಧ್ಯಮದಲ್ಲಿ ರೀಲ್ಸ್ನಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಡೀತಾ ಇದ್ದಾವೆ. ಅವರು ಜೊತೆಗೆ ನಾವು ಸಹ ಅನೇಕ ಸಾಹಿತ್ಯಗಳನ್ನ, ಶಿಕ್ಷಕರನ್ನ, ನಾಟಕರನ್ನ, ಸಂಗೀತಗಾರರನ್ನ ಅನೇಕ ವಿಚಾರವನ್ನು ಹೇಳಲು ಈ ಪ್ರತಿ ಕಾರ್ಯಕ್ರಮವನ್ನು ನಾವು ಅನುಭವ ಓದುವ ಸಂದರ್ಭದಲ್ಲಿ ಇವತ್ತು ನಮ್ಮ ಸಾಂಸ್ಕೃತಿಕ ಏನು ನಮ್ಮ ಪರಶುರಾಮ ಪ್ರಿಯರವರ ಮಾಡಿದ್ರೆ ಅವರಿಗೆ ತಿಳಿದಿರುತ್ತದೆ. ಯಾಕಂದ್ರೆ ಇಂಥ ಕಾರ್ಯಕ್ರಮ ಚರ್ಚೆಯನ್ನು ಮುಂದುವರೆಯಬೇಕು. ಯಾಕಂದ್ರೆ ಈ ಅನೇಕ ದಾರಿಗಳು ಇಂಥ ಕಾರ್ಯಕ್ರಮಗಳಿಗೆ ನಾಳೆ ಅದು ಇನ್ನೂ ಹೆಚ್ಚು ಆಗಬೇಕು. ಯಾಕಂದ್ರೆ ಪರಶುರಾಮ ಪ್ರಿಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾಟಕ ರಂಗದಲ್ಲಿ ಕಾರ್ಯಕ್ರಮ
ಮಾಡ್ತಾ ಇದ್ದಾರೆ. ಅವರು ಕೆಲಸ ನಾವು ಅದು ಇನ್ನೊಬ್ಬರಿಗೆ ದಾರಿ ಸಾಧ್ಯತೆ. ಗಂಗಾವತಿಯಲ್ಲಿ ಹೆಸರುವಾಸ ಮಾಡತಕ್ಕಂಥ ಪ್ರಾಣೇಶ್ವರಿದ್ದಾರೆ, ಅನೇಕರು ಹಿರಿಯರಿಗೆ ಸಹಾಯ ಮಾಡಿದ್ದಾರೆ. ಅವರ ಗೌರವಿಸುವ ಕೆಲಸ, ದಲಿತರು ಕೆಲಸ, ಮುಂದಿನ ಪೀಳಿಗೆ ಸಹಾಯ ಅದು ಏನಾಗ್ತಾ ಇದೆ ಅಂತಂದ್ರೆ ನಾವೇನು ಮಾತಾಡ್ತೀವಿ ನೀವು ಕೇಳೋದು, ನೀವೇನು ಮಾತಾಡ್ತೀವಿ ಕನ್ನಡ ಸಾಹಿತ್ಯ ಇವತ್ತಿಂದ ಭವನ ಕಟ್ಟಿಸಿ ನಾವು ಇವತ್ತು ಗಂಗಾವತಿ ಜನ ಅನೇಕ ಬೇರೆ ಬೇರೆ ಇದಕ್ಕೆ ದಾರಿಗಳು ಹಾಕ್ತೀವಿ, ಅನೇಕ ಇದಕ್ಕೆ ಎಲ್ಲ ಕೊಡ್ತೀವಿ. ಬಟ್ ನಾವು ನಮ್ಮ ಗಂಗಾವತಿಯಲ್ಲಿರುವಂಥ ಸಾಹಿತ್ಯಗಳಿಗೆ, ಶಿಕ್ಷಕರಿಗೆ, ಅನೇಕ ಸಂಗೀತಗಾರರಿಗೆ ವ್ಯವಸ್ಥೆ ಮಾಡೋಕ್ಕಾಗ್ತಾ ಇದೆ ಅಂತಂದ್ರೆ ನಮಗೆ ನಾಚಿಕೆ ಬರ್ತಾ ಇದೆ. ನಾವು ಇದು ಮೊದಲನೇ ಹೆಜ್ಜೆಯಾಗಿ ರೈಲ್ವೇದ ಕೆಲಸ ಮಾಡಿಸುವಂಥ ಕೆಲಸ ನಮ್ಮ ಕನ್ನಡ ಸಾಹಿತ್ಯ ಅದರಲ್ಲಿ ನೀವು ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ. ಹೋರಾಟದ ಮುಖಾಂತರ ಕೆಲಸ ಮಾಡ್ತಾರೆ, ನೀವು ನೇತೃತ್ವದಲ್ಲಿ ಆ ಕೆಲಸ ಮಾಡುವಂಥ ವ್ಯವಸ್ಥೆ ನಿಮ್ಮ ಮೇಲೆ ಇದೆ. ನೀವು ಯಾವಾಗ 24 ಯಾವಾಗ ಕರೀ ಅದ್ರ ಜೊತೆಗೆ ಎಲ್ಲರೂ ಪುಸ್ತಕ ಬರ್ತಾರೆ, ಇದೇ ಸಾಹಿತ್ಯ ಬರ್ತಾರೆ, ಎಲ್ಲರೂ ಕೆಲಸಕ್ಕೆ ಮುನ್ನುಗ್ಗಿ ಬಂದು ಕೆಲಸ ಮಾಡಿಸುವಂಥ ಕೆಲಸ ಆಗಬೇಕಾಗಿದೆ ಅಂತೇಳಿ ಆದರೆ ಮುಖ್ಯವಾಗಿ ಬಗ್ಗೆ ಮಾತಾಡಬೇಕು ಅಂದರೆ ಅವ್ರ ಪರಿಚಯ ನನ್ನ ಪರಿಚಯ ಹೇಗೆ